ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಮದುವೆ ಡಿವೋರ್ಸು ಇವೆಲ್ಲವೂ ಕೂಡ ಇದೆಯಲ್ಲ, ಒಂದು ರೀತಿಯಲ್ಲಿ ಈ ರಿವರ್ಸ್ ಗೇರ್ಗೆ ಹಾಕಿಬಿಡುತ್ತೆ ಲೈಫನ್ನು. ಯಾವಾಗ ಪ್ರೀತಿಯಲ್ಲಿರ್ತಾರೋ, ಪ್ರೀತಿಯ ಜೋಶ್ನಲ್ಲಿರ್ತಾರೋ ಆಗ ಟಾಪ್ ಗೇರ್ನಲ್ಲಿ ಗಾಡಿ ಹೋಗ್ತಾ ಇರ್ತದೆ. ಒಂದು ಸಲ ಉಲ್ಟಾ ಹೊಡಿತು ಅಂತ ಹೇಳಿದ್ರೆ ರಿವರ್ಸ್ ಗೇರ್ ಪಡೆಯೋದಕ್ಕೆ ಶುರುವಾದಂತಹ ಜೀವನ ಮತ್ತೆ ವಾಪಸ್ ಹಳಿಗೆ ಬರೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ರೀ. ಇಲ್ಲೂ ಕೂಡ ಹಾಗೆ ಡಿವೋರ್ಸ್ ಪಡೆದ ಮೇಲೆ ಚಂದನ್ ಶೆಟ್ಟಿ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದರು, ಬೇಸರದಲ್ಲಿದ್ದರು. ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂಥ ಹುಡುಗಿಯನ್ನು ಕಳೆದುಕೊಂಡಂತಹ ಚಂದನ್ ಶೆಟ್ಟಿ ಸಿಕ್ಕಾಬಟ್ಟೆ ಮಂಕಾಗಿದ್ದರು. ಆದರೆ ಈಗ ಚಂದನ್ ಶೆಟ್ಟಿ ಮತ್ತೆ ಪುಟಿದಿದ್ದಾರೆ. ಜೀವನ ಇಷ್ಟೇ ಅಲ್ಲ, ಜೀವನನ ರೀಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂಥ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಜೊತೆಗೆ ಎರಡನೇ ಮದುವೆ ಬಗ್ಗೆಯೂ ಕೂಡ ಆಸಕ್ತಿಯನ್ನು ತೋರಿಸಿದ್ದಾರೆ. ಈಗಾಗಲೇ ಒಂದೆರಡು ಹುಡುಗಿರನ್ನೂ ಕೂಡ ನೋಡಿಬಿಟ್ಟಿದ್ದಾರಂತೆ ಕಣ್ರಿ. ಅಯ್ಯೋ, ಚಂದನ್ ಶೆಟ್ಟಿ ಆಲ್ರೆಡಿ 2 ಹುಡುಗಿರನ್ನು ನೋಡಿಬಿಟ್ಟಿದ್ದಾರೆ. ಯಾರು ಆ ಹುಡುಗಿರು, ಯಾವಾಗ ಮದುವೆ ಆಗ್ತಾರಂತೆ, ಏನು ಮದುವೆ ಪ್ಲ್ಯಾನ್ ಇವ್ರದ್ದು, ಏನಿದೆ ಫ್ಯೂಚರ್ ಪ್ಲ್ಯಾನ್ಸು, ಎಲ್ಲವನ್ನು ಕೂಡ ಚಂದನೇ ಮಾತನಾಡಿದ್ದಾರೆ. ಬನ್ನಿ ಚಂದನ್ ಏನು ಮುಕ್ತವಾಗಿ ಮಾತನಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಕೊನೆವರೆಗೂ ಕೂಡ ವಿಡಿಯೋವನ್ನು ನೋಡಿ. ಜೊತೆಗೆ ಕೊನೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಚೂರು ಗೊತ್ತಾಗುತ್ತೆ. ಈಗ ವಿಚಾರಕ್ಕೆ ಬರೋದಾದರೆ, ಕನ್ನಡದ ಟಾಪ್ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತೆ ಮದುವೆ ಆಗ್ತಾರಂತೆ ಎನ್ನುವಂಥ ಸುದ್ದಿ. ಇದು ಅಂತಿಂಥ ಸುದ್ದಿ ಅಲ್ಲ, ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿಸಿದಂಥ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ. ನಿವೇದಿತಾ ಗೌಡರನ್ನು ಪ್ರೀತಿಸಿ ಮದುವೆ ಆಗಿದ್ದೇ ಒಂದು ದೊಡ್ಡ ಇತಿಹಾಸ ಆಗಿ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಚಂದನ್ ಶೆಟ್ಟಿ 1-2 ವರ್ಷಗಳ ಕಾಲ ಜೀವನವನ್ನು ಕೂಡ ಸಾಗಿಸಿ, ಆ ಜೀವನ ಸಾಗಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿ, ಒಂದು ರೀತಿಯಲ್ಲಿ ಈ ಯಜ್ಞ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಯಜ್ಞವನ್ನು ಮಾಡಿ ಸಂಸಾರವನ್ನು ಸಾಗಿಸಿದಂಥ ಚಂದನ್ ಶೆಟ್ಟಿ ಕೊನೆಗೂ ಕೂಡ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗದೆ ಪರದಾಡಿ ಕೊನೆಗೆ ಇತಿಶ್ರೀಯನ್ನು ಹೇಳೇ ಬಿಡ್ತಾರೆ. ಡಿವೋರ್ಸ್ ಅನ್ನುವಂಥ ನಿರ್ಧಾರಕ್ಕೆ ಬಂದೇ ಬಿಡ್ತಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಅದಾದ ಬಳಿಕ ಜೀವನ ಇಷ್ಟೇನಾ ಅಂತೇಳಿ ತೀರ್ಮಾನ ಮಾಡಿದ್ರೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ ಅಂಥೇಳಿ ನೆಕ್ಸ್ಟ್ ಮೂಮೆಂಟಿಂದನೇ ನಿವೇದಿತಾ ತಮ್ಮ ಜೀವನವನ್ನು ತಾವು ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಫಾರಿನ್ ಟ್ರಿಪ್ಪು, ಫ್ರೆಂಡ್ಸು ಅಂತೇಳ್ಬಿಟ್ಟು ಸುತ್ತಾಟವನ್ನು ಶುರು ಮಾಡಿಬಿಡ್ತಾರೆ. ಇನ್ನೊಂದು ಕಡೆ ಚಂದನ್ ಶೆಟ್ಟಿ ಆರಂಭದಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದರು. ಅಫ್ಕೋರ್ಸ್ ಚಂದನ್ ಶೆಟ್ಟಿ ಟ್ರೂ ಲವ್ ಮಾಡಿದ್ದು ಕಣ್ರಿ. ಯಾರನ್ನ, ನಿವೇದಿತಾ ಗೌಡರನ್ನು ಟ್ರೂ ಲವ್ ಮಾಡಿದ್ದು, ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದರು. ಆದರೆ ಏನು ಮಾಡ್ತೀರಾ, ಪ್ರೀತಿಯ ಬೆಲೆ ಗೊತ್ತಿರದಂತಹ ಮತ್ತು ಪ್ರೀತಿಯಲ್ಲಿ ಹೇಗಿರಬೇಕು ಅಂತೇಳಿ ಅರಿಯದಂಥ ಈ ಜೋಡಿ ಎಲ್ಲೋ ಒಂದು ಕಡೆ ಎಡವು ಬಿಡ್ತು. ಮದುವೆ ಅನ್ನುವಂತಹ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುತ್ಬಿಡ್ತು. ಆರಂಭದಲ್ಲೆಲ್ಲೋ ಕೂಡ ಚೆನ್ನಾಗಿತ್ತು, ಹಾಲು ಜೇನಿನ ರೀತಿಯೇ ಇತ್ತು. ನಂತರ ಹಾಲು ಹಳಸೋದಕ್ಕೆ ಶುರುವಾಯಿತು, ಜೇನಿನ ಜೊತೆಗೆ ಬೆರೆಯೋದಕ್ಕೆ ಕಡಿಮೆ ಆಯಿತು. ಇದು ಎಲ್ಲೋ ಒಂದು ಕಡೆ ಇವರ ಸಂಸಾರದಲ್ಲಿ ಬಿರುಗಾಳಿ ಏಳೋದಕ್ಕೂ ಕೂಡ ಕಾರಣವಾಯಿತು. ನಂತರ ನಿಧಾನಕ್ಕೆ ಇವರಿಬ್ಬರು ಕೂಡ ದೂರ ಆಗುವಂಥ ನಿರ್ಧಾರವನ್ನು ತೆಗೆದುಕೊಂಡರು. ಪರಿಣಾಮ ತುಂಬ ಒಳ್ಳೆಯ ರೀತಿಯಲ್ಲೇ ಇಬ್ಬರು ಕೂಡ ದೂರವಾದರು. ತುಂಬ ಮ್ಯೂಚುವಲ್ ಆಗಿಯೇ ಡಿವೋರ್ಸನ್ನು ಮಾಡಿಕೊಂಡ್ರು. ಇದಾದ ಬಳಿಕ ಲೈಫ್ ಇದೆಯಲ್ಲ, ಇನ್ನೂ ಕೂಡ ಬಾಳಬೇಕು, ಬದುಕಬೇಕು, ಇನ್ನೂ ಕೂಡ ಜೀವನವನ್ನು ನೋಡಬೇಕು, ಈ ರೀತಿಯಾದಂಥ ಕನಸುಗಳಿರ್ತಾವಲ್ಲ, ಈ ಕನಸುಗಳ ಬೆನ್ನೇರಿ ಹೊರಟಂಥ ಚಂದನ್ ಶೆಟ್ಟಿ ಈಗ ತಮ್ಮ 2ನೇ ಮದುವೆಯ ಬಗ್ಗೆ ಮುಕ್ತವಾಗಿ ಆಲೋಚನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಸಿದ್ಧತೆಯನ್ನು ಕೂಡ ಆರಂಭಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದು, ಇದು 100% ಗುಸುಗುಸು ಸುದ್ದಿ ಅಲ್ವೇ ಅಲ್ಲ, ಯಾರೋ ಸೃಷ್ಟಿಸಿದಂಥ ಗಾಸಿಪ್ ಕೂಡ ಅಲ್ಲ ಕಣ್ರಿ, ಯಾರೋ ಚಂದನ್ಗೆ ಆಗದವರು ಹಬ್ಬಿಸಿದಂತಹ ಸುದ್ದಿಯೂ ಕೂಡ ಅಲ್ಲ. ಸ್ವತಃ ಚಂದನ್ ಶೆಟ್ಟಿಯೇ ತಮ್ಮ ಮದುವೆಯ ಬಗ್ಗೆ ಮಾತನಾಡಿದಂಥ ಮಾತುಗಳಿದು. ವಿಚ್ಛೇದನ ಪಡೆದಂಥ ಸಂದರ್ಭದಲ್ಲಿ ತನ್ನ ಮನಸ್ಸಿಗೆ ತುಂಬ ಬೇಸರ ಆಗಿತ್ತು ಅನ್ನೋದು ಚಂದನ್ ಮಾತು. ಅಫ್ಕೋರ್ಸ್ ರೀ, ಮನುಷ್ಯ ಅಲ್ವಾ ಚಂದನ್. ಅದು ಕೆಲಸದ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ. ಅಂಥದ್ದೊಂದು ಪ್ರೀತಿ ಆ ರೀತಿ ಸತ್ತೋಯ್ತು ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಬೇಸರ ಆಗದೆ ಇರುತ್ತಾ? ಅಷ್ಟು ಗ್ರ್ಯಾಂಡ್ ಆದಂಥ ಎಂಗೇಜ್ಮೆಂಟ್, ಅದಾದ ಬಳಿಕ ಗ್ರ್ಯಾಂಡಾಗಿ ನಡೆದಂಥ ಮದುವೆ, ಆ ಮದುವೆ ಹಿಂದಿನ ಶ್ರಮ ಎಲ್ಲವೂ ಕೂಡ ನೀರಲ್ಲಿ ಹೋಮ ಆಗಿ ಹೋಗಿತ್ತು. ಅದು ಕೆಲಸದ ಮೇಲೂ ಕೂಡ ಪರಿಣಾಮವನ್ನು ಬೀರಿತ್ತು ಅನ್ನುವಂಥದ್ದು ಚಂದನ್ ಮಾತುಗಳು. ಈಗ ಆ ನೋವಿನಿಂದ ಹೊರಬರುತ್ತಿದ್ದೀನಿ ಅನ್ನುವಂಥ ಮಾತನ್ನು ಈಗ ಚಂದನ್ ಶೆಟ್ಟಿ ಒಪ್ಕೊಂಡಿದ್ದಾರೆ. ಇತ್ತೀಚೆಗೆ ಚಂದನ್ ಕೊಟ್ಟಂಥ ಒಂದು ಇಂಟರ್ವ್ಯೂನಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಜೊತೆಗೆ ಡಿವೋರ್ಸ್ ಪಡೆದು 2 ವರ್ಷ ಆಯಿತು, ಆದರೆ ಮದುವೆ ಬಗ್ಗೆ ನಂಬಿಕೆ ಮಾತ್ರ ಹೋಗಿಲ್ಲ ಅನ್ನುವಂಥ ಅಚ್ಚರಿಯ ಮಾತನ್ನು ಹೇಳ್ತಾರೆ. ಮುಂದಿನ ವರ್ಷ ಮತ್ತೆ ಮದುವೆ ಆಗ್ತೀನಿ,
ಅನ್ನುವಂಥ ವಿಚಾರವನ್ನು ಚಂದನ್ ಶೆಟ್ಟಿ ಈ ಮೊಟ್ಟ ಮೊದಲ ಬಾರಿಗೆ ಬಾಯಿಬಿಟ್ಟಿದ್ದಾರೆ. ಏನೋ ಮುಂದಿನ ವರ್ಷವೇ ಮದುವೆ ಆಗ್ತೀನಿ ಅನ್ನುವಂಥ ವಿಚಾರವನ್ನು ಬಾಯಿಬಿಟ್ಟಿದ್ದಾರೆ. ಮೊದಲ ಮದುವೆಯಲ್ಲಿ ಮಾಡಿದಂಥ ತಪ್ಪು ಎರಡನೇ ಬಾರಿ ಮಾಡೋದೇ ಇಲ್ಲ, ಮಾಡೋದಕ್ಕೆ ಚಾನ್ಸ್ ಕೂಡ ಇಲ್ಲ. ಎಲ್ಲ ನೋಡಿಕೊಂಡೇ ಮದುವೆ ಆಗ್ತೀನಿ, ಆಲ್ಮೋಸ್ಟ್ ಆಲ್ ಒಂದು ಅರೇಂಜ್ಡ್ ಮ್ಯಾರೇಜ್ ರೀತಿಯೇ ಅಂತೇಳಿ ಅಂದ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಚಂದನ್ ಹೇಳಿದ್ದಾರೆ. ಅಂದರೆ ಮುಂದಿನ ವರ್ಷ 100ಕ್ಕೆ 100 ಚಂದನ್ ಎರಡನೇ ಮದುವೆ ಆಗ್ತಾರೆ ಅನ್ನೋದು ಕ್ಲಿಯರ್ ಆಯಿತು. ಅಪ್ಪ ಅಮ್ಮ ಒಪ್ಪಿಕೊಂಡ ಮೇಲೆ ಮದುವೆ ಆಗ್ತೀನಿ, ಮುಂದಿನ ವರ್ಷ ಮದುವೆ ಆಗೇ ಆಗ್ತೀನಿ. ಒಂದೆರಡು ಹುಡುಗಿಯರನ್ನು ಕೂಡ ನೋಡಿದ್ದೀನಿ ಅಂತಲೂ ಕೂಡ ಚಂದನ್ ಮುಕ್ತವಾಗಿ ಹೊಸ ಬಾಂಬನ್ನೇ ಹಾಕಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ನಿವೇದಿತಾ ಗೌಡಗೆ ಟಕ್ಕರನ್ನು ಕೊಡಬೇಕು, ವಿಚಾರವನ್ನು ಮುಟ್ಟಿಸಬೇಕು. ಎರಡನೇದು ತನ್ನ ವಿರೋಧಿಗಳೇನಿದ್ದಾರೆ ನೋಡಿ, ಅಂದರೆ ಚಂದನ್ ಡಿವೋರ್ಸ್ ಆಯ್ತಂತೆ ಅಂತ ಹೇಳ್ಬಿಟ್ಟು ಸುದ್ದಿಯನ್ನು ಕೇಳಿ ಹಾಲು ಕುಡ್ದಂಥ ಅದೆಷ್ಟು ಅತೃಪ್ತ ಆತ್ಮಗಳಿದ್ದಾವಲ್ಲ, ಅವರು ಇವತ್ತು ಹಾಲು ಬದಲಿಗೆ ಆಲ್ಕೋಹಾಲ್ ಕುಡಿಯೋ ರೀತಿಯಾದಂಥ ಸುದ್ದಿಯನ್ನು ಚಂದನ್ ಶೆಟ್ಟಿ ಕೊಟ್ಟುಬಿಟ್ಟಿದ್ದಾರೆ. 2 ವರ್ಷಗಳ ಹಿಂದೆ ಅಂದರೆ 2024ರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನು ಪಡೀತಾರೆ. ಬಿಗ್ ಬಾಸ್ ಸೀಸನ್ 5 ಕಾರ್ಯಕ್ರಮದಲ್ಲಿ ಸೀಸನ್ 5ರಲ್ಲಿ ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ. ಆರಂಭದಲ್ಲಿ ಅಣ್ಣ ತಂಗಿ ರೀತಿ ಇದ್ದಂಥವರು ಹೊರಗಡೆ ಬಂದ ಮೇಲೆ ಒಂದು ರೀತಿಯಲ್ಲಿ ಅಣ್ಣ ತಂಗಿ ಹೋಗಿಬಿಟ್ಟು ಸಂಬಂಧಿಕರಾಗಿ ಬಿಡ್ತಾರೆ, ಸ್ನೇಹಿತರಾಗಿ ಬಿಡ್ತಾರೆ, ಜೊತೆಗೆ ಪ್ರೀತಿಸೋದಕ್ಕೂ ಕೂಡ ಶುರುವಾಗಿ ಬಿಡುತ್ತೆ. ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಗೊಂಬೆ ಗೊಂಬೆ ಹಾಡನ್ನು ನಿವೇದಿತಾ ಗೌಡಗಾಗಿ ಚಂದನ್ ಮಾಡಿದರು. ಆ ಸಂದರ್ಭದಲ್ಲಿ ಏನೂ ಇಲ್ಲ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಹೊರಗಡೆ ಬಂದು ಯಾವಾಗ ಮೈಸೂರು ದಸರಾ ಕಾರ್ಯಕ್ರಮ ನಡೀತೋ ಅಲ್ಲೇ ಗೊತ್ತಾಗಿದ್ದು ಓಪನ್ ಸ್ಟೇಜ್ ಮೇಲೇ ನಿವೇದಿತಾ ಗೌಡ ಮತ್ತು ಚಂದನ್ ಪ್ರೀತಿಸ್ತಿದ್ದಾರೆ ಅಂತೇಳಿ. ಪರಸ್ಪರ ಪ್ರೀತಿಸ್ತಿದ್ದಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ 2020ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲನ್ನೂ ಕೂಡ ಇಡ್ತಾರೆ. 4 ವರ್ಷಗಳ ಕಾಲ ಸಂಸಾರವನ್ನು ಕೂಡ ನಡೆಸ್ತಾರೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ 2024ರವರೆಗೆ ತಮ್ಮ ಸಂಸಾರದ ಹಳಿಯನ್ನು ದೂಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸಾಕಷ್ಟು ಏಳು ಬೀಳುಗಳು, ಸಾಕಷ್ಟು ಹಂಪುಗಳು, ಸಾಕಷ್ಟು ತಗ್ಗುಗಳು ಎಲ್ಲವನ್ನು ಕೂಡ ದಾಟ್ಕೊಂಡು ಹೋಗಿ 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 4 ವರ್ಷವನ್ನು ತಲುಪ್ತಾರೆ. 4 ವರ್ಷ ತಲುಪಿದ ಬಳಿಕ ಇವರಿಗೆ ಸಂಸಾರ ಅನ್ನೋದು ಭಾರ ಆಗ್ತದೆ. ಸಾಕಪ್ಪ ಸಹವಾಸ ಅಂತೇಳಿ ತೀರ್ಮಾನಿಸ್ತಾರೆ. ಪರಿಣಾಮ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸನ್ನು ಪಡೆದುಕೊಳ್ತಾರೆ. ಇವತ್ತಿಗೆ ಇಬ್ಬರು ಕೂಡ ದೂರ ಆಗಿದ್ದಾರೆ. ಆದರೆ ನಿವೇದಿತಾ ತಮ್ಮದೇ ಆದಂತಹ ಲೈಫ್ ಸ್ಟೈಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರೆ, ಚಂದನ್ ತನ್ನದೇ ಆದಂತಹ ಲೈಫ್ ಸ್ಟೈಲನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅಂತಿಮವಾಗಿ ಇವರಿಬ್ಬರು ಕೂಡ ಒಂದು ತೀರ್ಮಾನಕ್ಕೆ ಬಂದಂತಿದೆ. ನಿವೇದಿತಾ ಗೌಡ ಆಕೆ ಲೈಫ್ ಬಗ್ಗೆ ಆಕೆ ತೀರ್ಮಾನವನ್ನು ತೆಗೆದುಕೊಂಡ್ರೆ, ಚಂದನ್ನು ಅಲ್ಟಿಮೇಟ್ಲಿ ಮದುವೆ ಆಗುವಂಥ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇಲ್ಲ, ಈ ಬಾರಿ ನಾನು ಮದುವೆ ಆಗ್ತೀನಿ, ಮುಂದಿನ ವರ್ಷ 100% ಮುಂದಿನ ವರ್ಷ ಮದುವೆ ಆಗೇ ಆಗ್ತೀನಿ, ಮತ್ತೆ ಆ ತಪ್ಪನ್ನು ನನ್ನ ಜೀವನದಲ್ಲಿ ಮಾಡೋದಿಲ್ಲ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಇದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಚಂದನ್ ಅವರ ಈ ಮಾತುಗಳನ್ನು ಕೇಳಿದ್ರೆ? ಚಂದನ್ ಅವರು ಇಬ್ಬರು ಹುಡುಗಿರನ್ನು ಕೂಡ ನೋಡಿದಾರಂತೆ, ಇಂಡಸ್ಟ್ರಿಯವರೋ ಹೊರಗಡೆಯವರೋ ಗೊತ್ತಿಲ್ಲ. ಬಟ್ ಆ ಇಬ್ಬರು ಹುಡುಗಿರಲ್ಲಿ ಯಾರನ್ನಾದರೂ ಒಬ್ಬರನ್ನ ಬಹುಶಃ ಫೈನಲ್ ಮಾಡಿ ಮದುವೆ ಆದರೂ ಕೂಡ ಅಚ್ಚರಿ ಇಲ್ಲ ಅಂತಲೂ ಕೂಡ ಅನಿಸುತ್ತೆ. ಸದ್ಯದಲ್ಲೇ ಇಂಥದ್ದೊಂದು ಗುಡ್ ನ್ಯೂಸ್ ನಿಮಗೆ ಸಿಗಲಿದೆ ಅನ್ನೋದು ಮಾತ್ರ ವೆರಿ ಟ್ರೂ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಚಂದನ್ ಶೆಟ್ಟಿಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.